ಚಪ್ಪಲಿ ಬಿಡತ್ತ ಬಿಡ ನನ್ನ ಮಗನ ನಾವು ಏನು ಮಾಡಿಲ್ಲ ಹೇಳಕ್ ಹೋಗ್ಬೇಕು ಗರ್ಭೆ ಬಗ್ಗೆ ಬಿಡು ನೋಡ್ತೀನಿ ನಾನು. ರೀಲ್ಸ್ ನೋಡೆಲ್ಲ ಸ್ಟೇಷನ್ಗಳು ಎಲ್ಲ ಹತ್ತುತ್ತಾ ಇದ್ದಾರೆ. ಏನ್ ತಿನ್ನ ನನ್ನ ಮಕ್ಳು ಬಾಯ್ ತೊಳ್ಕೊಳ್ರಿ. ಫೋನ್ ಹಾಳಾಗಿ ಹೋಗೋದೇ ಇಲ್ಲಿ, ಫೋನ್ ಬರ್ತಾ ಇಲ್ಲ ಇಲ್ಲಿ. ಬರ್ಲಿ ಬಾ ನೋಡೋಣ. ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್ ಇವತ್ತು ನಾವು ಅಜ್ಜಿನ ಪ್ರ್ಯಾಂಕ್ ಮಾಡೋಣ ಅಂತ ಡಿಸೈಡ್ ಆಗಿದೀವಿ. ನಾನು, ಹೇಮಂತ್, ತೇಜ, ಸುದೀಪ್ ನಾವು 4 ಜನ ಸೇರ್ಕೊಂಡು ಮಾಡ್ತಿರೋ ಪ್ರ್ಯಾಂಕ್ ಇದು. ಯೂಟ್ಯೂಬ್ ಅಲ್ಲೆಲ್ಲ ಪ್ರ್ಯಾಂಕ್ ಕಾಲ್ಸ್ ಬರುತ್ತಲ್ಲ ಹುಡುಗಿ ವಾಯ್ಸ್ ಅಲ್ಲಿ, ಅದನ್ನ ನಮ್ಮ ಅಜ್ಜಿಗೆ ಟ್ರೈ ಮಾಡಿದ್ವಿ. ಅಜ್ಜಿ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ, ಹುಡುಗಿ ಕಾಲ್ ಅಂತ ನೋಡಿಲ್ಲ, ಕಟ್ಟೆ ಮಾಡ್ಬಿಡ್ತು. ಅಂದ್ರೆ ಸುದೀಪ್ ಅವ್ರಿಗೆ ಫೋನ್ ಮಾಡಿ ಅವ್ರು ಪೊಲೀಸ್ ಅವ್ರ ತರ ಮಾತಾಡೋ ತರ ಮಾಡಿ ಸುದೀಪ್ ಅವ್ರು ಏನಂದ್ರು ಅಜ್ಜಿಗೆ ಕಾಲ್ ಅಲ್ಲಿ ಅಂದ್ರೆ, ಈ ಹುಡುಗಿ ನಿಮ್ಗೆ ಕಾಲ್ ಮಾಡಿತ್ತಲ್ಲ, ಈ ಹುಡುಗಿ ಸತ್ತೋಗ್ಬಿಟ್ಟಿದ್ದಾರೆ, ಲಾಸ್ಟ್ ಕಾಲ್ ನಿಮ್ಗೆ ಮಾಡಿದ್ದು, ಸೊ ನಿಮ್ಮ ಹತ್ರ ನಾವ್ ಇನ್ವೆಸ್ಟಿಗೇಟ್ ಮಾಡ್ಬೇಕು, ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ವಾಯ್ಸ್ ಚೇಂಜ್ ಮಾಡ್ಕೊಂಡು ಪೊಲೀಸ್ ಅವ್ರ ತರ ಮಾತಾಡಿದ್ರು. ಸೊ ಅದಕ್ಕೆ ನಮ್ಮ ಅಜ್ಜಿ ಎಷ್ಟು ಸೀರಿಯಸ್ ಆಗ್ಬಿಡ್ತು ಅಂದ್ರೆ, ನೈಟಿ ಹಾಕೊಂಡಿದ್ದು ನಮ್ಮ ಅಜ್ಜಿ ಸೀರೆ ಹಾಕೊಂಡು ಪೊಲೀಸ್ ಸ್ಟೇಷನ್ ಹೋಗೋಣ ಅಂತ ರೆಡಿ ಆದ್ರು. ಸೊ ಆಮೇಲೆ ಏನೆಲ್ಲ ಆಯ್ತು ಅನ್ನೋದನ್ನ ನೀವ್ ಇವಾಗ ನೋಡಿ. ಅಜ್ಜಿ ರೆಡಿಯಾಗಿ ಹೋಗ್ತಿದ್ದೆ. ಹೋಗೋ ಎಬ್ರುಸ್ಕೊಂಡ್ ಕರ್ಕೊಂಬ ಅಪ್ಪನ. ಒಂದ್ ಮಾತು ಹೇಳೋಣ, ಅವ್ನ ಮುನಿ ಹೆಂಗ್ ತಪ್ಪಂದ್ರೆ ಇವನು ಗೊತ್ತು ಇರೋ. ಅವತ್ತು ನಿಮ್ಮ ಅಣ್ಣಂಗ ಗಾಡಿ ಇಟ್ಕೊಂಡ ಲಂಚ ಇಟ್ಕೊಂಡ ಅಲ್ಲಿ ಮಾಮೂನ್ ಎಬ್ಬಿಸ್ತಾರ. ಭಯ ಪಟ್ಕೊಳಲ್ವಾ? ನೀವೇನ್ ನಾಟಕ ಆಡ್ತಾ ಇದ್ದೀರಾ ಇಲ್ಲಿ? ನಾವು ಮೆತ್ತಿಗೆ ಸುಮ್ಮನೆ ಮ್ಯಾಮ್ ಆರಾಮ್ ನಿದ್ದೆ ಮಾಡಲಿ, ಏನ್ ಅಷ್ಟೀನ್ ಆಗಲ್ಲ. ಹೋಗಿ ಮಾತಾಡ. ಇವ್ರ ಕಡೆ ಬಂದವರಂತೆ ಲಾಯರು. ಸುಮ್ಮನೆ ಬಾಜು ಅವ್ರ ಕಡೆ ಲಾಯರ್ಗಳೆಲ್ಲ ಬಂದವ್ರು, ದೊಡ್ಡ ದೊಡ್ಡ ಲಾಯರ್ಗಳು. ಚಿಕ್ಕೋನು ಹೋಗಿಕ್ಕು ಬರ್ತೀನಿ. ನಿಮ್ ಬೇಕಾದ್ರೆ ಲೈಕ್ ಕವರೇಜ್ ಮಾಡ್ತೀಯ. ಮುಂಬೈ ಹೈಕೋರ್ಟ್ 2022 ಅಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾದ್ರೆ ನೀವು ವಿಡಿಯೋ ಮಾಡ್ಕೋಬಹುದು ಅಂತ ಮುಂಬೈ ಹೈಕೋರ್ಟ್ ಒಂದು ಆರ್ಡರ್ ಬಂದಿದೆ. ನೀವು ಯಾರು ಬರ್ತೀಯ ಸೀಕ್ರೆಟ್ ಆಗಿ ವಿಡಿಯೋ ಮಾಡ್ಕೊಂಡು ಸಾರಿ ನಾನು ಬರ, ನೀವು ಹೋಗ್ಬೇಡಿ. ನಾನು ಹೇಳಿದ್ದು ನಿಮ್ಮ ಹೆಂಡತಿಗೆ ಕಾಲ್ ಪಿಕ್ ಮಾಡು ಅಂತ. ಅದ್ ಯಾವ ಹುಡುಗನ ಕಾಲ್ ಮಾಡ್ರೆ ಏನು ಕಾಲ್ ಪಿಕ್ ಮಾಡ್ಬೇಕು ಗೊತ್ತಿಲ್ದಿರೋ ನಂಬರ್ ಇದೆಲ್ಲ. ಇವಾಗ ಪೊಲೀಸ್ ಅವ್ರ ಕಡೆ ನಮ್ಮನ್ನ ಒಳಗಡೆ ಹಾಕೊಂಡ್ರೆ ನಿಮಗ್ ಗೊತ್ತೇ ಇರುತ್ತೆ ದೀಪಾವಳಿ ಹಬ್ಬ ಆದ್ಮೇಲೆ ಬರೋ ಫೀಲಿಂಗ್ ಹೆಂಗಿರುತ್ತೆ ಅಂತ. ಒಂದ್ ವಾರ ದೀಪಾವಳಿಲಿ ಮನೆ ಕ್ಲೀನಿಂಗು, ಡಸ್ಟ್, ಶಾಪಿಂಗ್, ಮೇಕಪ್, ಫಂಕ್ಷನ್. ಹಬ್ಬ ಬಂದಿದ್ದು ಡಯಟ್ ನೆಲ್ಲ ಮಾಡ್ಬಿಟ್ಟು ಸಿಕ್ಕಿದ್ದ ಆಯಿಲ್ ಐಟಮ್, ಸ್ವೀಟ್ ಐಟಮ್ ಎಲ್ಲ ಸರಿಯಾಗಿ ಬ್ಯಾಟಿಂಗ್ ಮಾಡಿದೀನಿ. ಸೊ ಇವಾಗ ನನ್ ಸ್ಕಿನ್ ಏನಾಗುತ್ತೆ ಹೇಳಿ, ಸ್ಕಿನ್ ಡಲ್ ಮತ್ತೆ ಡ್ರೈ ಆಗಿ ಕಾಣುತ್ತೆ. ಸಾಲದೆ ಇವಾಗ ಚಳಿಗಾಲ ಬೇರೆ ಹತ್ರ ಬರ್ತಿದೆ. ನನ್ಗಂತೂ ಚಳಿಗಾಲದಲ್ಲಿ ಸ್ಕಿನ್ ಫುಲ್ ಡ್ರೈ ಆಗಿ ಫೀಲ್ ಆಗುತ್ತೆ. ಇದು ನನ್ಗೊಬ್ಳಿಗೆ ಅಲ್ಲ, ತುಂಬಾ ಜನ ಪ್ರಾಬ್ಲಮ್. ಲಾಸ್ಟ್ ವರ್ಷನು ನಂದು ಇದೇ ಗೋಳಾಗಿತ್ತು. ಸ್ಕಿನ್ ಫುಲ್ ಫೇಡ್ ಆಗಿತ್ತು, ಅಂದ್ರೆ ಗ್ಲೋ ಎಲ್ಲ ಫುಲ್ ಕಡಿಮೆ ಆಗಿರೋ ತರ ಕಾಣ್ತಿತ್ತು. ಅವಾಗ ನಂಗೆ ಏನ್ ಅನ್ಸ್ತು ಅಂದ್ರೆ, ಮನೆಯೆಲ್ಲ ಕ್ಲೀನ್ ಮಾಡಿ ನಾವ್ ಹೆಂಗೆ ಟೇಕ್ ಕೇರ್ ಮಾಡ್ತೀವೋ ನಮ್ ಸ್ಕಿನ್ಗೂ ಸ್ವಲ್ಪ ಕೇರ್ ಮಾಡಿ ಸೆಲ್ಫ್ ಕೇರ್ ಅನ್ನೋದು ಇಂಪ್ರೂವ್ ಮಾಡ್ಕೊಬೇಕು ಅನ್ಸ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಕಿನ್ಗೆ ಪ್ರಾಪರ್ ಡಿಟಾಕ್ಸ್ ಬೇಕು. ಈ ವರ್ಷ ನಾನು ಪಕ್ಕಾ ಆ ತಪ್ಪನ್ನ ರಿಪೀಟ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ನಾನು ಕ್ಯೂಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅಂಡ್ ಈ ಆಪ್ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಆಪ್ ನ ಓಪನ್ ಮಾಡಿ ನಿಮ್ ಸೆಲ್ಫಿನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ಸ್ಕಿನ್ ನ ಅನಲೈಸ್ ಮಾಡ್ಬಿಡುತ್ತೆ. ಅಂಡ್ ಇಲ್ಲಿ ತುಂಬಾ ಜನ ಡರ್ಮಟಾಲಜಿಸ್ಟ್ ಇದಾರೆ, ನಿಮ್ಗೆ ಪರ್ಸನಲ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ಕೊಡ್ತಾರೆ. ನಿಮ್ ಸ್ಕಿನ್ ಪ್ರಾಬ್ಲಮ್ ಗೆ ತಕ್ಕ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಿ ಒಂದು ಕಿಟ್ ಅಲ್ಲಿ ನಿಮ್ ಮನೆಗೆ ಡೆಲಿವರ್ ಮಾಡ್ತಾರೆ. ಆ ಕಿಟ್ ಬಂದು ಜಸ್ಟ್ 2200 ರೂಪಾಯಿ ಅಷ್ಟೇ. ಕ್ಯೂಸ್ಕಿನ್ ಡಾಕ್ಟರ್ ಡಿಟಾಕ್ಸ್ ಆಗೋದನ್ನು ತಿಳಿಸ್ತಾರೆ, ಅದು ಕೂಡ ಫ್ರೀ ಆಗಿ ನಿಮ್ ಸ್ಕಿನ್ ಮತ್ತೆ ಆರೋಗ್ಯದ ಬಗ್ಗೆ. ಅಂಡ್ ಇದು ರೋಟೀನ್ ಬಂದು ಸಿಕ್ಕಾಪಟ್ಟೆ ಈಸಿ. ಬೆಳಗ್ಗೆ ಮತ್ತೆ ರಾತ್ರಿ 3 ಸಿಂಪಲ್ ಸ್ಟೆಪ್ ಫಾಲೋ ಮಾಡಿದ್ರೆ ಸಾಕು. ದೀಪಾವಳಿಗೆ ಮಾಡಿದ ಮೇಕಪ್, ಡಸ್ಟ್, ಪೊಲ್ಯೂಷನ್, ಸ್ವೀಟ್, ಫೆಸ್ಟಿವ್ ಸ್ಟ್ರೆಸ್ ಇದೆಲ್ಲದ್ರಿಂದನೂ ಸ್ಕಿನ್ ಬೇಗ ರಿಕವರ್ ಆಗ್ಬಿಡುತ್ತೆ. ಬೆಸ್ಟ್ ಪಾರ್ಟ್ ಏನಂದ್ರೆ 98% ಆಫ್ ಕ್ಯೂಸ್ಕಿನ್ ಯೂಸರ್ಸ್ ಜಸ್ಟ್ 3 ವಾರದಲ್ಲಿ ವಿಸಿಬಲ್ ರಿಸಲ್ಟ್ ಸಿಕ್ಕಿದೆ. ನೀವೇನಾದ್ರೂ ನಿಮ್ ಸ್ಕಿನ್ ಡಿಟಾಕ್ಸ್ ಇವಾಗ ಶುರು ಮಾಡಿದ್ರೆ ಚಳಿಗಾಲ ಶುರು ಆಗೋದಕ್ಕಿಂತ ಮುಂಚೆನೆ ನಿಮ್ ಮುಖ ಕ್ಲೀನ್, ಹೆಲ್ತಿ ಅಂಡ್ ಗ್ಲೋ ಆಗಿ ಕಾಣುತ್ತೆ. ಎಕ್ಸ್ಪರ್ಟ್ ಡರ್ಮಟಾಲಜಿಸ್ಟ್ ಸಹಾಯದಿಂದ ಸ್ಕಿನ್ ಕೇರ್ ನ ಮನೇಲೆ ಮಾಡ್ಕೊಳ್ಳಿ. ಅಂಡ್ ಎಲ್ಲಿ ಅಂತ ಗೊತ್ತಾನೆ, ಕ್ಯೂಸ್ಕಿನ್ ಆಪ್ ಅಲ್ಲಿ. ಕ್ಯೂಸ್ಕಿನ್ ಆಪ್ ಲಿಂಕ್ ಮತ್ತೆ ನನ್ನ ಕೂಪನ್ ಕೋಡ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿದೀನಿ. ನಿಮ್ ಸೆಲ್ಫಿನ ಇವತ್ತೇ ಅಪ್ಲೋಡ್ ಮಾಡಿ ನಿಮ್ ಸ್ಕಿನ್ ಕೂಡ ನನ್ ತರನೇ ಗ್ಲೋ ಆಗಿ ಕಾಣ್ಲಿ. ಕ್ಯೂಸ್ಕಿನ್ ಆಪ್ ನ ಒನ್ಸ್ ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ನನ್ ಸ್ಕಿನ್ ಗ್ಲೋ ಸೀಕ್ರೆಟ್ ಏನು ಅಂತ ನಿಮ್ಗೆ ಗೊತ್ತಾಯ್ತಲ್ವಾ. ಅಂಡ್ ಇವಾಗ ನಮ್ ತಾತ ಅಜ್ಜಿ ಹಂಗಮ ನೋಡೋಣ ಬನ್ನಿ. ನನ್ನ ಹತ್ರ ಏನ್ ಹೋಗ್ತೀರಾ ನೀವು? ಡೋಂಟ್ ಪುಟ್ ಬಾಯ್ಸ್ ಅಂತ ಲಾಯರ್. ಅಬ್ಜೆಕ್ಷನ್ ಯುವರ್ ಆನರ್. ಏನಾದ್ರೂ ಫೇಸ್ಬುಕ್ ನೋಡ್ಬೇಕಾ ನೀನು? ಫೋನ್ ಹಾಳಾಗಿ ಹೋಗೋದೇ ಇಲ್ಲಿ, ಫೋನ್ ಬರ್ತಾ ಇಲ್ಲ ಇಲ್ಲಿ. ಅದಕ್ಕೆ ಫೇಸ್ಬುಕ್ ಓಪನ್ ಮಾಡಿ ನೋಡ್ತಾ ಇದ್ಯಾ? ಓ ಬದನೆಕಾಯಿ ನೋಡ್ತಾ ಇದ್ದೀನಿ. ಬರ ಇಲ್ಲಿ, ಈ ಫೋನ್ ನಂಬರ್ಗಳು ಬರ್ತಾ ಇಲ್ಲ ನೋಡೋ. ಫೋನು ಬೇವರ್ಸು ಮುಂಡೆ ಎತ್ಕೊಂಡ್ಬಿಟ್ಟು ಆನ್ ಮಾಡಿ ಕಾಲ್ ನಂಬರ್ ತಗೋ. ಕಾಲ್ ಮಾಡಕ್ ನಂಬರ್ ಬರ್ತಾ ಇಲ್ಲ. ಅಯ್ಯೋ ಅದಲ್ವಪ್ಪ, ಫೋನ್ ನಂಬರ್ಗಳು ಬರಾಗ ಮಾಡೋ. ಫೋನ್ ಮಾಡ್ತೀಯಲ್ಲ ಆಫೀಸ್ ಬಂದಿದ್ದ ಅಲ್ಲಿ ನಾನು ಸಾಯಿಸಿ ಬಂದ್ಬಿಟ್ಟು ಅಲ್ಲಿ ಕೂಲಿಯಾಗ ಅಜ್ಜಿ ನಿಜ ಹೇಳ ಏನಾದ್ರು ಇದ್ರೆ ನಾನು ಅಜ್ಜಿ ಏನಾದ್ರು
ಅಜ್ಜಿ ಏನಾದ್ರೂ ಇದ್ರೆ ಹೇಳ್ಬಿಡೋದು, ಸುಮ್ಮನೆ ಹಿಂಗೆಲ್ಲ ಹಿಂಸೆ ಕೊಡ್ಬೇಡ. ಏನಂತ ಹೇಳಿ ಏನು ಮಾಡಿದ್ರು ಏನಂತ ಹೇಳಿ ಯಾವಾಗ ಬರ್ತಾನ ಬರ್ಲಿ ಬಾ ನೋಡೋಣ. ಅಷ್ಟೇ ಇನ್ನ ನೀನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಆರಾಮಾಗಿ ಗೊತ್ತೈತೆ. ಏನಂತ ಗೊತ್ತಾ, ನಾಯಿನ ಏನಂತ ಗೊತ್ತಾ, ರುಕ್ತಾರ ಹೋಗು ಅಂತು. ಕರ್ಕೊಂಡು ಹೋಗ್ರು, ಪೊಲೀಸ್ ಅವ್ರ ಮನೆ ಮುಂದೆ ಬರೋ ತರ ಮಾಡ್ಬೇಡ್ರಿ. ಅಜಿ ಜೀಪ್ ಬರ್ತೈತೆ ಅಲ್ಲಿ ಪೊಲೀಸ್ ಉಳಿಯಪ್ಪ. ಅವ್ನು ಯಾವ ಕಾಲದ ಜಮಾನ ಅವ್ರಪ್ಪ ಹೆಸರು ಪೂಜೆ ಮಾಡ್ಬೇಕು ದೇವ್ರಿಗೆ. ನಾನು ಶರ್ಮಾರ್ ಮುಂದೆ ಕೈ ಏನಂತ ಮುಗಿದ್ದೆ ದೇವ್ರಿಗೆ? ಸುಮ್ಕೆ ಸುಳ್ಳು ನಮ್ಮ ಇವಾಗ ದೇವ್ರ ಕೈ ಯಾಕೆ ನಗ್ತಿದ್ಯಾ? ನೀನ್ ಅಲ್ಲೋಗ್ ನಗು, ನೀನ್ ಏನಿಲ್ಲ ಏನ್ ಮಾಡ್ತಾರೆ ಅಲ್ಲೋಗ್ ಇಟ್ಕೊಂಡಿದ್ದ ಇಷ್ಟ. ನಾನೇನು ಹೇಳಿದ್ದು ರುಬ್ತಾರೆ ನಿನ್ನ ಅಂತ. ಅಜ್ಜಿ ನಕ್ಕೊಂಡು ನಿಂತೈತೆ, ನಾನು ಅಲ್ಲಿ ಹೋಗ್ಬಿಟ್ಟು ನಕ್ಕಿದ್ರೆ ಅಷ್ಟೇ ಗತಿ. ಚಪ್ಪಲಿ ಬಿಡತ್ತ ಬಿಡ ನನ್ನ ಮಗನ ಅವನೇ ಹಾಳು ಮಾಡಿದ್ದು ನನಗೆ. ಸುಮ್ಮನೆ 2-3 ಪೋಸ್ ಮಾಡಿಬಿಟ್ಟು ನೋಡಿ ನೀನು ಯಾವ್ದು ಗೊತ್ತದೋ ಅದು ಎಲ್ಲಿ ಹೋಯ್ತೋ ಏನು ವಿಷಯನೋ ಗೊತ್ತಿಲ್ಲ. ಚಿಕನ ಹೋಗ್ರಿ ನನಗೆ. ನಿನ್ನ ಅಜ್ಜಿ ಅಲ್ಲಿ ಹೋಗಿ ನಗ್ಬೇಡ ನೀನು, ಸೀರಿಯಸ್ ಆಗಿರು. ಕೇಸನ್ನು ಕಂಡು ಗೊತ್ತಿಲ್ಲ ಹೋಗ. ಮಾಮನ್ ಫೋನಲ್ಲಿ ಕೆಲಸನೇ ಮಾಡ್ತಾ ಇಲ್ಲ ಏನೇ ಬಿಡು. ಚಾರ್ಜ್ಗನ್ ಹಾಕ್ರಿ, ಚಾರ್ಜ್ ಹೋಗ್ಬಿಟ್ಟದೇನ್ ನೋಡ್ರಿ. ಸರಿ ಬೈಬೇಡ ನೈನಾ. ಕೇಸ್ ಕನ್ಪೀಟ್ ಅವನು ಚಾರ್ಜ್ ಹಾಕಮ್ಮ, ಹಂಗೆ ಮಾಡೋದು ಬೇಡ. ಚಾರ್ಜ್ ಹಾಕೋತೆ ಚಾ. ಅಯ್ಯೋಯ್ಯಪ್ಪ ಇನ್ನಾಗ ಕಷ್ಟ. ಕಾಂತಿ ಸ್ವೀಟ್ ತಿನ್ನೋಣ ಅನ್ಕೊಂಡೆ, ಅದಕ್ಕೂ ಯಾಕೆ ಲುಕ್ ಕೊಡ್ತೀಯಾ? ನಾನೇನು ಬೇಡ, ನಾನು ಉಪ್ಪು ಕೊಡ್ಲಿಲ್ಲ, ಪುಟ್ಕೋಚೆನ್ನು ಕೊಡ್ಲಿಲ್ಲ. ಇನ್ನು ಬಾ ಹಂಗಾದ್ರೆ ಒಳಗೆ ಬೀದಿಗೆ ಹಾಕಿ ಹೋಗ್ತೀಯ ಬಾ. ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಕಣಮ್ಮ ಇವರೆಲ್ಲ. ಏನದ ನಮ್ಮ ತಮಾಷೆಗ ಈ ನಿಜನ ಏನಿದು? ಅಂತ ಅವ್ರು ಇವಾಗ ಏನಾನ ಪ್ಲಾನ್ ಏನಾನ ನೊಕ್ಕೊಂಡು ಪಕ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ ಕಾಲ ಹೋಗ್ತಾ ಇದೀವಿ ಅನ್ನೋ ಜೋಶ್ ಹುಮ್ಮಸ್ಸಲ್ಲ ಅವ್ರೆ. ಲೇ ಅವ್ರಿಗೆ ಆಗಲ್ಲ, ಅವ್ರು ಏನ್ ಜೋರಾಗಿ ಹೋಗ್ತೀಯ ನೀನು? ನೋಡಿ ಇಷ್ಟೊತ್ತಕ್ಕೆ ಏರ್ಪೋರ್ಟ್ಗೆ ಹೋಗ್ಬೇಕಾ 6 ಗಂಟೆಯಲ್ಲಿ? ಕರ್ಮಕ್ಕ ನಿಮ್ಮ ಅಮ್ಮನ ಫೋನ್ ಮಾಡಿದೆ, ನಿಮ್ಮ ಅಮ್ಮನ ಫೋನ್ ಎತ್ತಲ್ಲ, ನಿಮ್ಮ ಅಪ್ಪನ ಫೋನ್ ಮಾಡಿದೆ, ನಿಮ್ಮ ಅಪ್ಪನ ಫೋನ್ ಇಲ್ಬಿದ್ದದೆ. ಅದನ್ನು ಚಾರ್ಜ್ಗೆ ಹಾಕ್ರಿ, ನಿಮ್ಮ ಅಪ್ಪಂದು ಚಾರ್ಜ್ ಆಗಲಿ, ಅಲ್ಲೆಲ್ಲ ಹೋಗ್ತಾರೇನು. ಕೋಶಿನೂ ಮಾಡಲ್ಲ ನೀವು, ಸುಮ್ಮನೆ ತಲೆ ತಿಂದು ಅವರು ಅದೊಂದು ಮಾತಾಡಿ ಇವ್ರು ನೀವೊಂದು ಮಾತಾಡಿ ಕೆಲ್ಸಕ್ಕೆ ಬರ್ದಿದ್ದು ಮಾತಾಡ್ಕೊಂಡು ಇರ್ತೀರ. ಇವೆಲ್ಲ ರೀಲ್ಸ್ ನೋಡೆಲ್ಲ ಸ್ಟೇಷನ್ಗಳು ಬಾಕ್ಳುಗಳು ಎಲ್ಲ ಹತ್ತುತ್ತಾ ಇದ್ದಾರೆ. ನೋಡಿ ಏನೋ ವಯಸ್ಸಿನೊಳಗೆ ಹೆಚ್ಚು ಕಡಿಮೆ ಮಾತಾಡೋದು, ಬೈಯೋದು ಇವು ಅಂದ್ರೆ ಅವ್ರಿಗೆ ಅದೇ ಸಿಗು ಖಾರ ಉಪ್ಪು ಹುಳಿ ಕಿತ್ಕೊಂಡು ದುಡ್ಡು ಕಿತ್ಕೊಂಡು ತಿನ್ನಕ್ಕೆ. ಯಾಕೆ ಏನು ನಮ್ಗೇನು ಹೇಳ್ಬೇಡಿ. ಆ ಕಾರ್ಗೆ ಹೋಗಿದ್ರೆ ಆಗ್ತಿತ್ತಲ್ಲ, ಕಾರ್ನಲ್ಲಿ ಆರಾಮಾಗಿ ಕುತ್ಕೊಂಡು ಹೋಗೋರು. ಆ ಸ್ಕೂಟ್ರ್ ಮೇಲೆ 3 ಜನ ಹೋಗಕ್ಕತ್ತದ. ಇವ್ರು ತಮಾಷೆ ಮಾಡ್ಕೊಂಡವ್ರ, ಇವರು ಏನು ಗೊತ್ತಾಗಲ್ಲ. ಇದನ್ನೇ ಹೇಳಲ್ಲ, ಅವ್ರನ್ನ ನೆಕ್ಕೊಂಡು ನಿಂತ್ಕೊಂಡು ಕೂತ್ಕೊಂಡು ಹೋಗ್ತಾವ್ರೆ. ವಿಷಯ ಏನು ಎತ್ತ ಕುತ್ಕೊಂಡನ ಮಾತಾಡೋಣ, ಅಪ್ಪ ಅಮ್ಮ ಏನು ತಾತ ಈ ಥರ ಅದೇ ಹಿಂಗೆ ಹೋಗಿ ಬರ್ತೀವಿ, ಏನು ಇಲ್ಲವೇ. ಇವಳು ಒಳ್ಳೆಯವೆ. ಯಾವ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂದಿತ್ತಂತೆ? ಕೇರ್ಪುರ ಅಂತ. ಇವಾಗ ಇವ್ರು ಕೇರ್ಪುರಕ್ಕೆ ಹೋಗ್ತಾರಾ? ಹೋಗ್ಬೇಕು, ಇಲ್ಲ ನಾವೇ ಬರೋಣ ಅಂತಾರೆ. ನೀವು ಫೋನಿಂದ ಫೋನಲ್ಲಿ ಕಣಮ್ಮ ಇಂಥ ವಿಷಯ ಅಂತಂದ್ರೆ ನನಗೆ ಗೊತ್ತಿಲ್ಲ ಸ್ವಾಮಿ, ಅವ್ರು ಯಾರು ನಾವು ಯಾರು ಅಷ್ಟೇ ಮುಗಿತು. ಅದು ಬಿಟ್ಟು ಅಂದರೆ ಇಕ್ಕತರ ಒಳಗೆ ಹಾಕೊಂಡು ಬನ್ನಿ ಸೇರಿಸ್ಕೊಂಡು ಅಂದ. ಅವ್ರಿಗೇನು ದುಡ್ಡು ಬೇಕು, ಒಳಗಡೆ ಹೋದ್ರು ದುಡ್ಡು ಬೇಕು. ನೋಡಿ ವಾಪಸ್ ಹುಚ್ಚಿರಿ ನಮ್ಮ ಅಜ್ಜಿ ರೆಡಿ ಆಗ್ತಿದೆ. ಏನಂತ ಏನು ಮಾಡಿಲ್ಲ, ಹೇಳಕ್ ಹೋಗ್ಬೇಕು. ಏನ್ ಮಾಡಿಲ್ಲ ಅದಕ್ಕೆ ಬರ್ಲಿ ಬಿಡು ನೋಡ್ತೀನಿ ನಾನು. ನೀವು ಪೊಲೀಸ್ ಸ್ಟೇಷನ್ಗೆ
ಆಗೋವರೆಗೂ ಹೋಗೋಣ ಅಂತ ನಿಂತು ಲಿಫ್ಟಿನ ಹೊರಗಡೆ ಬಂದ್ಮೇಲೆ ನಾನು ಏನು ತಪ್ಪು ಮಾಡಿ ನಾನು ಯಾಕೆ ಹೋಗ್ಲಿ ಅಂತ ರಿಟರ್ನ್ ಬಂತು. ಅವರೇ ಬಂದು ಕರ್ಕೊಂಡು ಅವರೇ ಬರಲಿ ಮನೆಗೆ ಅವಾಗ ಮಾಡ್ಕೊತೀವಿ. ನೀವು ಹಾಕಿ ಮಾಡ್ತಿದ್ದೀರಾ, ಅವಳು ಹಾಕಿ ಮಾಡ್ತಾವಳ, ನನಗೇನು ಗೊತ್ತಾಗ್ತದೆ? ಒಂದ್ ನಿಮಿಷ ಹೋಗ್ಬಿಟ್ಟು ಬಂದ್ಬಿಡು ಪೊಲೀಸ್ ಸ್ಟೇಷನ್ ತಾನೇ. ಈಗ ನಾವು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡು. ಏನು ಗೊತ್ತೇವ, ಏನು ಹೋಗ್ಬೇಡ ಬಿಡ, ಏನ್ ಭಯ. ಭಯಂ ನಾಕಾದಜ್ಜಿ ಯಾಕೆ ಭಯ? ಇವ್ರೇನೋ ಮಾಡ್ತಾರ ನಾಯ್ನ, ಏನೇನೋ ಮಾಡ್ಕೊಂತಾರೆ ಇವರು, ತಮಾಷೆ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಇವ್ರಿಗೆ ಮಾವದೇ ಕೈ ಸಿಕ್ಕಿದ್ರೆ ಏನು ಹುಟ್ಟಾಡ್ತಾರೆ. ಒಂದು ಎರಡು ಬಿದ್ದರೆ ಸಾಕು ಹಂದಿರಿಗೆ, ಅವಾಗ ಗೊತ್ತಾಗೋದು ಬದುಕು ಹೆಂಗೆ ಅಂತ. ಸಂಧ್ಯಾ ಇವ್ರಿಗೂ ಯಾವಾಗಲೂ ಬಿಸಿನೇ ಈ ಲೋಪರು. ಇವಾಗ ವಿಷಯ ಏನಂದ್ರೇನ, ಒಂದ್ ಹುಡುಗಿ ಸತ್ತೋಗೋಳಂತೆ. ಅವಳು ಸತ್ತೋಗೋಕ್ಕಿಂತ ಮುಂಚೆ ಅಜ್ಜಿಗೆ ಫೋನ್ ಮಾಡೋದು. ಈಗ ಅಣ್ಣ ಮಗ ಮಾತಾಡಿದ್ರೆ ನಿನಗೆ ಸಂಬಂಧನ ತೇಜಿಗೆ ಸಂಬಂಧನ ಫೋನ್ ಮಾಡಿ ಸತ್ತೋಗ್ಬಿಡೋಲ್ಲ. ಈ ಅಜ್ಜಿ ಏನು ಮಾತಾಡಿಲ್ಲ. ಇವ್ರು ಕೂತಿದ್ದೆ ಅಂತ ನೋಡ್ಕೊಂಡು ವಿಷಯ ಕೇಳ್ಕೊಳಪ್ಪ ಏನೋ ಗೊತ್ತಾದ್ಮೇಲೆ ಪೊಲೀಸ್ ಸ್ಟೇಷನ್ ಹೋಗಿ ಲಾಸ್ಟ್ ನಂಬರ್ ಅಜ್ಜಿ ಗೊತ್ತಾಗೈತಿನ. ಇವ್ರು ಡೈರೆಕ್ಟ್ ಆಗಿ ಅಜ್ಜಿಗೆ ಫೋನ್ ಮಾಡೋದು. ಈ ಅಜ್ಜಿ ನೋಡಿದ್ರೆ ದೊಮ್ಮೆ ಇಟ್ಕೊಂಡ್ಬಿಡಿದೆ. ಯಾರು ಬರ್ತಾರೋ ಬರ್ಲಿ, ಪೊಲೀಸ್ ಅವರೇ ಬರ್ಲಿ, ನನ್ನೇ ಕರ್ಕೊಂಡು ಹೋಗಿ ನಾನೇ ಪೆಟ್ರೋಲ್ ವೇಸ್ಟ್ ಮಾಡ್ಲಿ ಅಂತ ಅವ್ರ ಅಜ್ಜಿ. ನಂಗೆ ನಿನ್ನ ಅಭಿಪ್ರಾಯ ಏನು? ಚಪ್ಪಲಿ ತಗೊಂಡು ಚಪ್ಪಲಿ ತಗೊಂಡು ಹೊಡಿಬೇಕಂತೆ. ಯಾರಿಗೆ? ಇವಾಗ ನೀನು ಹೋಗ್ತಿದ್ದೆ ಮಾತಾಡ, ನೀನು ನಾನು ಫೋನ್ ಇಡೀ ಮೊನ್ನೆ ವಿಡಿಯೋ ಕಾಲ್ ಮಾಡ್ಕೊಂಡ ನೀವು. ಏನು ವಿಡಿಯೋ ಕಾಲ್ ಮಾಡ್ದ? ನಾನು ಮಾಡ್ತಲ್ಲ ಆಮೇಲೆ ನೀನ್ ಮಾಡಿದ್ದೀನಿ ಅಂತ. ಅವಾಗ ಆಚೆ ಹೋಗ್ತಿದ್ದೆ ನೀನು ಅಜ್ಜಿ ಮಡಿತಿದ್ರಲ್ಲ ಪಾಸ್ಕಡೆ. ಅವಾಗ ಯಾರು ಹುಡುಗಿ ಫೋನ್ ಮಾಡಿದ್ರಾ? ಎರಡು ಅರ್ಥ ಆಗ್ತಿಲ್ಲ. ಹೇಳಿ. ಏನಪ್ಪ ಪೊಲೀಸರು ಕಾಲ್ ಮಾಡಿ ಕಾಲೇಜ್ ಮಾಡ್ತೀರಾ? ಸರಿ ಇರಲ್ಲ ಇಲ್ಲಿ ಸರ್ ಇಲ್ಲ ಸರ್ ಕಾಲ್ ಏನು ಬಂದಿಲ್ಲ. ಕಾಲ್ ಏನು ಬಂದಿಲ್ಲ ಸರ್. ಬಾಯ್ ಮಾತಲ್ಲಿ ನೀವು ಕೇಳ್ತಾರ ಅಂತ ಗೊತ್ತಾಯ್ತು. ಮನೆ ಹತ್ರ ಜೀಪ್ ಬರುತ್ತೆ. ಮನೆ ಹತ್ರ ಜೀಪ್ ಬರುತ್ತಾ? ಮನೆ ಹತ್ರ ಜೀಪ್ ಬರುತ್ತಪ್ಪ. ಇವಾಗ ನೀವು ಬಾಯ್ ಮಾತಲ್ಲಿ ಹೇಳೋದು ಕೇಳ್ತಾರ. ನೀವು ಪೊಲೀಸರು ಕಾಲ್ ಮಾಡಿದ್ರೆ ಕಾಲ್ ಬ್ಯಾಕ್ ಮಾಡ್ತಾ ಇದ್ದೀರಾ? ಸರ್ ಇಲ್ಲ ನಾವು ಬ್ಲಾಕ್ ಮಾಡಿದ್ದೇವೆ. ಇಲ್ಲ ಬ್ಲಾಕ್ ಮಾಡಿಲ್ಲ ಸರ್, ನಾವು ಬರ್ತಾ ಇದ್ದೀವಿ ನಾವು. ಇಲ್ಲ ಅದು ಸುದೀಪ್ ತೆನಿ ಕೇಳಿಸ್ತಾ ಇದೆ. ಸುದೀಪೇ ಮಾತಾಡ್ತಾ ಇರೋದು. ಸುದೀಪ? ಏನು ಸುದೀಪ್ ನಂಬರ್ ಇದು? ಸುದೀಪ್ ಅಜ್ಜಿ ಹೂ ಕಣ. 100,000 ರೂಪಾಯಿ ಕಟ್ಟು ಪಂದ್ಯ. ಯಾವ ಪೊಲೀಸರು ಅಲ್ಲ ಅವರು, ಸುದೀಪ್ ಮಾತಾಡ್ತಾ ಇರೋದು. ದನಿ ಗೊತ್ತಾಗಲ್ಲ ನನಗೆ. ಅಯ್ಯೋ ಪ್ರಾಮಾಣಿಕ. ಹಲೋ ಸರ್, ನಾವು ಹಲೋ ಸುದೀಪು. ಸುದೀಪ್ ಬ್ರೋ, ನೀವೇನಾ ಬ್ರೋ? ಏನ್ ಬರ ತಗೋತಿದ್ರೆ ನಮಗೆ ಡಬಲ್ ಆಗ್ತಾ ಇದೆ ಸುದೀಪ್. ನೈನಿಗೆ ಒಂದು ಹೀಗೆ ಹಿಂಗೋಗಿ ಚಪ್ಪಲಿ ತಗೊಂಡ್ಬಿಟ್ಟು ಆಯ್ತಾಯ್ತು. ನನ್ನೇ ಫುಲ್ ಮಾಡ್ತಾ ಇದ್ದೀರಾ ನನ್ನ ತಾತನ. ಎಷ್ಟು ಸೀರಿಯಸ್ ಅಂದ್ರೆ ಸೀದಾ ಗ್ರೌಂಡ್ ಫ್ಲೋರ್ ವರ್ಗು ಗಾಡಿ ಹತ್ತೋ ರೇಂಜ್ಗೆ ಹೋಗ್ಬಿಟ್ಟು ಆಮೇಲೆ ಮನ್ಸು ಚೇಂಜ್ ಮಾಡ್ಬಿಟ್ಟು ಇಲ್ಲ ಆದ್ರೆ ಬರ್ಲಿ ನೋಡ್ಕೊಂತೀನಿ ನಮ್ಗೆ ಸುಮ್ಮನೆ ಹೋಗ್ಬಿಟ್ರು. ನಮ್ಮ ಅಜ್ಜಿನೇ ಕಂಡಿರೋದು. ನಿಮ್ದೇನಿ ನನಗೆ ಗೊತ್ತಾಗಲ್ಲ ಸುದೀಪ್. ಮಾತಾಡಿ ಅಂದ್ರೆ ಹೆಂಗೋ ಮಾತಾಡ್ತೀರಪ್ಪ ನೀವು. ಹೆಂಗಿಲ್ಲ ಕರೆಕ್ಟಾಗಿ ಮಾತಾಡ್ತೀರಾ ದನಿಗೆ. ಆಗ್ಲೇ ಮಾತಾಡಿಲ್ಲ ಬ್ರೋ ನೀವು ಇವಾಗ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ, ಸಕ್ಸಸ್ಫುಲ್ ಆಪರೇಷನ್. ಸೂಪರ್ ಬ್ರೋ. ನಮ್ಮ ತಾತ ಫ್ಲಾಶ್ ಬ್ಯಾಕ್ ಕೊಡ್ತೀನಿ. ಈ ನೈನ ಹೋಗಿ ರುಬ್ತಾರೆ ಅಂದ್ರೆ ನಮ್ಮ ಅಜ್ಜಿ ರುಬ್ಲಿ ಬಿಡೋದಿಲ್ಲ. ರುಬ್ಲಿ ಬಿಡ್ರಿ. ನಮ್ ನಾಯನ ಇನ್ನೊಂದು ಕಾಮಿಡಿ ಏನ್ ಗೊತ್ತಾ? ನಾಯನ ಅಜ್ಜಿ ಪೊಲೀಸ್ ಅವ್ರು ಏನಾದ್ರು ಮಾಡ್ಬಿಟ್ರೆ ಏನ್ ಮಾಡ್ತಾರೆ? ನಾಯನ ರುಬ್ತಾರೆ. ಥ್ಯಾಂಕ್ ಯು ಬ್ರೋ. ನಾನ್ ನಿಮ್ಮ ಹತ್ರ ಮಾತಾಡೇ ಇಲ್ಲ. ಬ್ರೋ ಹೇಳ್ತಾ ಸಂಜೆ ಆಗ್ಬಿಟ್ಟು ಅದೇ ಏನ್ ಬ್ರೋ ಏನೇನೋ ಹೇಳ್ತಿಲ್ಲ ಬ್ರೋ. ನಮ್ಮ ಮನೇಲಿ ನಮ್ ನಂಬಿಕೆನ ಕಮ್ಮಿ ಮಾಡ್ತಿಲ್ಲ ಬ್ರೋ. ನನ್ ಮೇಲೆ
ಪಾಸ್ ಆಗ್ತಾ ಇದ್ದೀರಲ್ಲ, ಎಂತ ಇರ್ಬೇಕು? ಸುದೀಪ್ ಅವ್ರು ಈ ತರ ಎಲ್ಲ ಮಾಡ್ಬೇಡಿ ಆಯ್ತಾ. ಎಲ್ಲ ಮಾಡ್ತೀರಂತ ಅನ್ಕೊಂಡಿರ್ಲಿಲ್ಲಪ್ಪ ನೀವು. ಏನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರೆ ಇಬ್ರು ಒಂದೇ ಸರಿ ಇದು ವಿಡಿಯೋ ಮಾಡ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರೆ ಅಜ್ಜಿ ನಡಿಗೆ ಬಿಡ್ರಿ. ರಿಮೋಟ್ ಎತ್ಕೊಂಡಿಲ್ಲ ನಾನು. ಈಚೆ ರಿಮೋಟ್ ಆನ್ ಆಯ್ತು, ಟಿವಿ ತಿರ್ಗ ಆಫ್ ಆಯ್ತು. ಕೊಟ್ಟು ಸುಮ್ಮನೆ ನಾನು ರಿಮೋಟ್ ಎತ್ಕೊಂಡಿಲ್ಲ ನಾನು, ಪ್ರಾಮಿಸ್. ನಾನು ಎತ್ಕೊಂಡಿದ್ದು ಫೋನು. ಟಿವಿ ಬರ್ಲಿಲ್ವಾ? ನಾನು ಫೋನ್ ಎತ್ಕೊಂಡಿದ್ದೆ ಅಷ್ಟೇ. ಹೇಗ ಅನ್ಸ್ತದೆ ರಿಮೋಟ್ ಎಲ್ಲ ಇದ್ರು? ಇದು ನಾನ್ ರಿಮೋಟ್ ಕೊಡಿಸೋದು ನನ್ ಜವಾಬ್ದಾರಿ. ಕೊಡೋದು ಇದು ಇವಾಗ ಹೆಂಗ ಅನ್ಸ್ತೇನು ಏನಂತ ಈ ವಿಡಿಯೋ ಮಾಡ್ತಾರ ಏನ್ ತಿನ್ನ ನನ್ನ ಮಕ್ಳು ಬಾಯಿ ತೊಳ್ಕೊಳ್ರಿ ಇದೆಲ್ಲ ಜೀವನಕ್ಕೆ ಬೇಕಾಗಿರೋದಲ್ಲ. ಇದು ತೇಜ ಸ್ಟೇಡಿಯ ಎಲ್ಲ ಅಂತನ ಮೇಲೆ ಹಾಕ್ಬಿಡ್ರಪ್ಪ ನೀನು. ಮಾಡಿದ್ದು ಈಗ ನೋಡ್ರು ಯಾರಕ್ಕ ಆಟ ಆಡ್ತೀನಿ. ಏನ್ ಆಟ ಆಡೋದು ಈಗ ಕೇಳಿಸ್ತದೆ. ಅವಳು ನಿಜವಾಗ್ಲೂ ಕೇಳಿಸ್ತಾ ಗೊತ್ತ ಅವನೇ ಅಂತ ಹೇಳ್ತಾನೆ. ನಾನು ಎಲ್ಲೇ ಅಲ್ಲನಪ್ಪ, ನಾನು ಇವ್ರ ಜೊತೆನೆ ಇದ್ದೆ ತಾನೆ. ಈ ನೈನ ಯೋಚನೆ ಗೊತ್ತಾಯ್ತು. ಮತ್ತೆ ಈ ನೈನ ಯಾವಾಗ ಯೋಚನೆ ಮಾಡ್ಬೇಕು ಗೊತ್ತಾ? ನಾನು ಜೋರಾಗಿ ನಂತಾಗಿ ಯೋಚನೆ ಮಾಡ್ಬೇಕು. ನಂತಿದ್ದೇವೆ ನನ್ನ ನೌಕರಿಗೂ ಅಂತ ಗೊತ್ತು, ಏನೋ ಮಾಡ್ತಾವ್ರೆ ಅನ್ನೋದನ್ನು ಗೊತ್ತು. ಆದ್ರೂ ಕೂಡ ಅವನು ಬಟ್ಟೆ ಹಾಕೊಂಡು ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದಿದ್ರೆ ಇವ್ರು ಯಾಕೆ ಮಾತಾಡೋದು, ಯಾಕೆ ಮಾತಾಡೋದು, ಏನಪ್ಪ ಇದು ಬೇಡ ಅಂದ್ಕೊಂಡೆ. ಹಂಗೆಲ್ಲ ಹೋಗ್ಬಾರ್ದು. ನಾವೆಲ್ಲ ಅನ್ಭೋಗ್ಸ್ ಬಂದಿದ್ದೀವಿ, ಎಲ್ಲ ಅನ್ಭೋಗ್ಸ್ ಬಂದಿದ್ದೀವಿ. ಒಳಗೆ ಸಿಕ್ಕಾಕೊಂಡ್ರೆ ಪ್ರಾಯ ಹುಡುಗರು ನುಣ್ಣಗೆ ಹೇಳ್ಬಿಡ್ತಾರೆ. ಅದು ಯಾವುದೋ ಕೇಸ್ ತಗೊಂಡಾಗ ಯಾರ ಮೇಲೆ ಹೇಳ್ಬಿಡ್ತಾರೆ. ಎಲ್ಲೋ ಆಗಿರ್ತದೆ ಕೇಸ್ಗಳು, ಯಾರಿಗೂ ಆಗಿರ್ತದೆ. ಅದಕ್ಕೆ ವಾರಕ್ಕೆ ಸರಿ ಇರಲ್ಲ. ಸಾಕಿಂತ ಸಿಕ್ಕಿದ್ರೆ ಸುಮ್ಮನೆ FIR ಆಗ್ತಾನೆ ಹೇಳ್ತಾರೆ. ಹೋಗಿ ನನ್ನ ಮನೆ ಹೊರಗಡೆ ಆಮೇಲೆ ಮುದ್ದೆ ಮುರಿ ಗಟ್ಟಿ ಗಟ್ಟಿ ಅದು ಕಲ್ಲಿದಂಗೆ ಹಾಕಂತ್ಯಾ? ಕಲ್ಲಿದ್ದಂಗಿರ್ತದ, ಏನಿದ್ದಂಗಿರ್ತದ. ಹೆಂಗೆ ಬಲ ಆಟ ಆಡ್ತಾ ಇದೀಯಾ, ಬಲ ಆಟ ಆಡ್ತಾ ಇದೀಯಾ. ನಿನ್ನ ಸೆಕೆಂಡ್ ಇಯರ್ ಆದ್ರೂ ನೀನ ಐಡಿಯಾ ಎಲ್ಲ ಯಾರು ಗೊತ್ತಾ? ತೇಜ ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟ. ಇದಾಗಿತ್ತು ಇವತ್ತಿನ ಪ್ರ್ಯಾಂಕ್. ನಮ್ ತಾತಂಗೆ ನಾವು ಕೋಪ ಬರ್ಸೋದು ಅಂದ್ರೆ ನಮ್ಗೆಲ್ಲ ಒಂಥರ ನಡ್ಕ. ಯಾಕಂದ್ರೆ ನಮ್ ತಾತಂಗ್ ಸಿಕ್ಕಾಪಟ್ಟೆ ಕೋಪ ಬಂತು ಅಂದ್ರೆ ಎತ್ತೆ ತಿಕ್ಕದೆ. ಹುಡುಗ ಹುಡುಗಿ ಅಂತ ಏನ್ ನೋಡಲ್ಲ. ಭಯ ಇತ್ತು. ನಾನು ಅನ್ಕೊಂಡೆ ನಾನು ತೇಜ ಹೇಮಂತ್ ಗಾನ್ ಅನ್ಕೊಂಡ್ವಿ. ಬಟ್ ಪರವಾಗಿಲ್ಲ, ಬದುಕೊಂಡ್ವಿ. ಆಮೇಲೆ ವಿಡಿಯೋ ಮಾಡಕ್ ಆಗಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಬೈದು, ನಮ್ಮ ಅಪ್ಪ ಎಲ್ಲ ಬೈದ್ರು, ಹಿಂಗೆಲ್ಲ ಮಾಡ್ತೀರಾ ನೀವು ಅದು ಇದು ಅಂತ. ಅದೆಲ್ಲ ವಿಡಿಯೋ ಮಾಡೋಷ್ಟು ಅಲ್ಲ, ಅದು ಇನ್ನೂ ಲಿಮಿಟ್ ಕ್ರಾಸ್ ಆಗಿ ಬೈದ್ಬಿಟ್ರು. ಅದಕ್ಕೆ ವಿಡಿಯೋ ಮಾಡಿಲ್ಲ. ಇಷ್ಟೆಲ್ಲ ಬೈಸ್ಕೊಂಡಿದ್ದು ನಿಮ್ಗೆ ಎಂಟರ್ಟೈನ್ ಮಾಡೋಕ್ಕೋಸ್ಕರ. ಸೊ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ. ಯಾರು ಮನೇಲಿ ಟ್ರೈ ಮಾಡಕ್ ಹೋಗ್ಬೇಡಿ. ಬಟ್ ಜಸ್ಟ್ ಫಾರ್ ಫನ್ ಮಾಡಿದ್ದು, ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್, ಇನ್ನೇನು ಉದ್ದೇಶನೂ ಇಲ್ಲ. ಸ್ಪೆಷಲ್ ಥ್ಯಾಂಕ್ಸ್ ಟು ಸುದೀಪ್ ಅವರು, ಸಖತ್ತಾಗಿ ಮಾತಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಅವರೇ. ಮತ್ತೆ ಇದು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಕತೆ, ನಾನು 1 ಮಿನಿಟಲ್ಲಿ ಹೇಳಿದ ಕತೆ ಫುಲ್ ವಿಡಿಯೋ ಇನ್ನೂ ಸಖತ್ತಾಗಿದೆ. ತೇಜ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾನೆ, ಲೇಟ್ ಆದರೂ ಅಪ್ಲೋಡ್ ಮಾಡ್ತಾನೆ. ಸೊ ಪ್ಲೀಸ್ ಅವ್ನ ವ್ಲಾಗು ನೋಡಿ ನನ್ನ ಸ್ಟೋರಿಗೆ ಹಾಕ್ತೀನಿ, ಓಕೆನಾ? ಆ್ಯಂಡ್ ಲೈಕ್, ಶೇರ್, ಕಮೆಂಟ್, ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಬೇಗ ಫ್ಯಾಮಿಲಿನ ಇನ್ನೂ, ನಮ್ಮ ಕುಟುಂಬನ ಇನ್ನೂ ದೊಡ್ಡದು ಮಾಡೋಣ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗುವ.